ಸೌಜನ್ಯ ಕೇಸ್ ಆಗಿ ಎಷ್ಟು ವರ್ಷ ಆಯಿತು ಸರ್? 15 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಸರ್? ಅವ್ರು ಮಾಡಿದ್ದೀನಿ, ನೀವು ನೋಡಿದಿರಾ? ಯಾರು ನೋಡಿಲ್ಲ. ಕೇಸ್ ನಡೀತಾ ಇದೆ. ಇವತ್ತೊಂದು ಬಾಡಿ ಒಂದು ಊತ ಹಾಕಿದ್ರು ಬರೀ ಮೂಳೆ ಸಿಗುತ್ತೆ, ಅದು ಬಿಟ್ಟರೆ ಏನು ಸಿಗುತ್ತೆ? ಈ ದಿನ ಅಲ್ಲಿರೋರು ಏನು ಮಾಡ್ತಿದ್ರು ಸರ್? ಹೋರಾಟ ಮಾಡ್ತಾನೆ ಇರ್ತಾರೆ ಸರ್. ಕೇಸ್ ನಡೆಸಿದವರೆಲ್ಲ ಏನೋ ತಪ್ಪಿತಸ್ಥರಾಗ್ಬಿಡ್ತಾರ, ಆಪಾದಿಗಳಾಗ್ಬಿಡ್ತಾರ? ಆಗೋದಿಲ್ಲ ಅಲ್ವಾ? ಅವ್ರು ಏನಾದ್ರು ಮಾಡ್ಕೊಳ್ಳಿ, ದೇವ್ರು ನೋಡ್ಕೋತಾರೆ ಅಷ್ಟೇ ಅಲ್ವಾ? ಜನಗಳ ಕೈಲಿ ಚೇಂಜ್ ಮಾಡೋಕ್ಕಾಯ್ತದೆ ಅಲ್ಲಿ. ಅವಾಗಿಂದ ಅವ್ರು ನಡ್ಸ್ಕೊಂಡ್ ಬಂದಿದ್ದಾರೆ, ಅವರೇ ನಡೆಸ್ತಾ ಇದ್ದಾರೆ. ಈಗ ಯಾರು ಗೌರ್ಮೆಂಟ್ ತೊಗೊಳಕ್ಕಾಗತ್ತಾ ಅದನ್ನ? ಸರ್, ಈಗ ಮೊದಲಿಂದ ನಾವು ಹಿಂದೂ ಟೆಂಪಲ್ ಆಗಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಮಂಜುನಾಥನ ಬಗ್ಗೆ ನಮಗೆ ಭಕ್ತಿ ಇದೆ, ಗೌರವ ಇದೆ. ಅಲ್ಲಿ ಹೋದರೆ ಕೆಲಸಗಳಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ನಂಬಿಕೆಯಲ್ಲೇ ಇದ್ದೀವಿ. ಇಲ್ಲಿ ಯಾರೋ ಇಲ್ಲದ ಸಲ್ಲದ ಆಪಾದನೆಗಳನ್ನು ಹೇಳ್ತಾ ಇದ್ದಾರೆ. ಅದು ನಿಜಾನ ಸರಿನಾ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಅಲ್ಲಿರೋ ವಿಶ್ಲೇಷಣೆ ಮಾಡಬೇಕು. ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ಏನು ತನಿಖೆ ನಡೆಸಿದ್ದಾರೆ ಅದರ ಮೇಲೆ ಅವರು ಹೋಗಬೇಕೇ ಹೊರತು ನೀವು ಇಲ್ಲಿ ಬಂದು ಕೇಳಿದ್ರೆ ನಾವು ತನಿಖೆ ಮಾಡಿರೋರು ಯಾರು, ಅದು ಅವ್ರಿಗೆ ಉತ್ತರ ಕೊಡಬೇಕು ಸರ್. ನಾವು ಉತ್ತರ ಕೊಡೋಕ್ಕಾಗಲ್ಲ. ಧರ್ಮಸ್ಥಳದ ಬಗ್ಗೆ ನಮಗೆ ಗೌರವ ಇದೆ. ಮಂಜುನಾಥ ಸ್ವಾಮಿಗೆ ನಾವೆಲ್ಲ ತಲೆ ಬಾಗಲೇಬೇಕು. ಮಂಜುನಾಥ ಸ್ವಾಮಿ ಎಲ್ರಿಗೂ ಒಂದೇ. ಅದ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು ಅಷ್ಟೇ. ಆ ತನಿಖೆ ಮಾಡೋರು ತನಿಖೆ ಏನಾಗಿದೆ, ಅಲ್ಲಿ ಅಪಪ್ರಚಾರಗಳು ಏನು ಮಾಡ್ತಾ ಇದ್ದಾರೆ, ತನಿಖಾಧಿಕಾರಿಗಳು ಏನು ಮಾಡಿದ್ದಾರೆ, ಅಲ್ಲಿ ಏನು ಆರೋಪ ಆಗಿದೆ, ಯಾರಿಗಾಗಿದೆ, ಅದನ್ನು ಅವರು ವಿಶ್ಲೇಷಣೆ ಮಾಡಬೇಕು ಸರ್. ಅವರು ತನಿಖೆ ಮಾಡಬೇಕು. ನಾವು ನೀವು ಏನು ತನಿಖೆ ಮಾಡೋಕ್ಕಾಗೋದಿಲ್ಲ. ಮಂಜುನಾಥ ಸ್ವಾಮಿ ಬಗ್ಗೆ ಕೇಳೋದಾದರೆ ಮಂಜುನಾಥ ಸ್ವಾಮಿ ಬಗ್ಗೆ ಗೌರವ ಇದೆ. ಅದಕ್ಕೆ ಅದೇ ಆದಂಥ ಒಂದು ಧರ್ಮ ಇದೆ, ಅದಕ್ಕೆ ಆದಂಥ ಗೌರವ ಇದೆ. ಅದಕ್ಕೆ ನಾವು ತಲೆ ಬಾಗಲೇಬೇಕು. ಅದು ಬಿಟ್ಟು ಬೇರೆ ಯಾರೋ ಏನು ಹೇಳ್ತಾರೆ ಅಂತ ನಾವು ಅದಕ್ಕೆಲ್ಲನೂ ತಲೆ ಬಾಗಬಾರ್ದು ಸರ್. ಅದು ಅವ್ರವ್ರಿಗೆ ತಕ್ಕದ್ದು. ಅವ್ರು ಏನು ಹೇಳ್ತಾರೋ ಅದು ಅವರು ಉತ್ತರ ಕೊಡಬೇಕು. ಮಂಜುನಾಥ ಸ್ವಾಮಿನೇ. ಅಂದರೆ ಈಗ ಟೆಂಪಲ್ ಬಂದು ಹಿಂದೂದಲ್ಲ, ಜೈನ್ ಟೆಂಪಲ್, ಅದನ್ನು ನಡೆಸ್ತಾರವರು ಹೆಗ್ಡೆ ಫ್ಯಾಮಿಲಿಯವರು ಅಂತ ಹೇಳ್ತಾರೆ. ಅದು ಗೌರ್ಮೆಂಟ್ ಅಂಡರಲ್ಲಿ ಇಲ್ಲ ಅಂತ ನಿಮ್ಗೆ ಏನಾಗ್ತದೆ? ಅದು ಹೆಗ್ಡೆ ಅವರೇ ನಡೆಸ್ಬೇಕು ಅಂತ ಇಲ್ಲ ಗೌರ್ಮೆಂಟ್ ಅಂಡರ್ ಕೊಡಬೇಕು? ಅದು ನಾವೇ ಹೇಳೋಕ್ಕಾಗುತ್ತೆ ಸರ್. ಅವಾಗಿಂದ ಅವ್ರು ನಡ್ಸ್ಕೊಂಬಂದಿದ್ದಾರೆ, ಅವರೇ ನಡೆಸ್ತಾ ಇದ್ದಾರೆ. ಈಗ ಯಾರು ಗೌರ್ಮೆಂಟ್ ತೊಗೊಳಕ್ಕಾಗುತ್ತಾ ಅದನ್ನು? ಇಲ್ಲ ಅಲ್ವಾ? ಮುಜರಾಯಿ ಇಲಾಖೆಯವರು ತೊಗೊಂಡ್ರೆ ಅವ್ರು ಕೊಡ್ತಾರಾ? ಕೊಡೋದಿಲ್ಲ ಅಲ್ವಾ? ಇಲ್ಲೇ ಎಷ್ಟೋ ದೇವಸ್ಥಾನಗಳು ಅವರ ಧರ್ಮದರ್ಶಿಗಳು ನಡೆಸ್ತಾ ಇದ್ದಾರೆ. ಕೆಲವು ದೇವಸ್ಥಾನಗಳನ್ನು ಅವರು ಏನು ಮಾಡಿದ್ದಾರೆ, ಇದು ಕೊಟ್ಟಿದ್ದಾರೆ. ಈ ವೆಂಕಟೇಶ್ವರ ದೇವಸ್ಥಾನ ಇತ್ತು, ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕೊಟ್ಟಿದ್ದಾರೆ. ಎಲ್ಲ ಗೌರ್ಮೆಂಟ್ ತೊಗೊಳಕ್ಕಾಗಲ್ವಲ್ಲ. ಅವ್ರವ್ರ ಧರ್ಮದವ್ರು ಏನು ತೊಗೊಂಡಿದ್ದಾರೆ ಅದು ಅವ್ರು ತೊಗೋಬೇಕು. ಅಂದರೆ ಅಲ್ಲಿ ಒಂದಷ್ಟು ಘಟನೆಗಳಾಗಿರೋದು. ಈಗ ಸೌಜನ್ಯ ಕೇಸನ್ನ ತೊಗೊಂಡಾದರೆ ಅಲ್ಲಿ ಆ ಹುಡುಗಿಗೆ ಆಗಿರೋ ಇದಕ್ಕೆ ಏನು ಸೌಜನ್ಯ ಕೇಸ್ ಆಗಿ ಎಷ್ಟು ವರ್ಷ ಆಯಿತು ಸರ್? 15 ವರ್ಷ. 15 ವರ್ಷದಿಂದ ಏನು ಮಾಡ್ತಾಯಿದ್ರು ಸರ್? ಅದೇ ಸರ್ ನಾನು ಕೇಳ್ತಿರೋದು. ಅಲ್ಲ ಸರ್, 15 ವರ್ಷದಿಂದ ಏನು ಮಾಡ್ತಾಯಿದ್ರು ಅಂತ ಇವಾಗ ಕೇಳೋಕ್ಕಾಗುತ್ತಾ ಅಲ್ವಾ? ಪದೇ ಪದೇ ಯಾಕೆ ವಿಷಯ ಅದು ಅವರು ಅಲ್ಲಿನ ಏನು ಊಹಾಪೋಹಗಳು ಏನಿದೆಯೋ, ಯಾರ ಮೇಲೆ ಯಾರು ದ್ವೇಷ ಇದೆಯೋ ಯಾರು ಗೊತ್ತು ಸರ್? ನಾವು ನೀವು ಹೇಳೋಕ್ಕಾಗುತ್ತಾ? ಇವಾಗ ಒಂದು ಮನೆಯಲ್ಲೇ ಎಷ್ಟೋ ದ್ವೇಷ ಇರುತ್ತೆ, ಅದು ಆಚೆ ಕಡೆ ಬಂದಮೇಲೆ ಗೊತ್ತಾಗೋದು ಅಲ್ವಾ? ನಾವು ಅವ್ರನ್ನ ದ್ವೇಷ ಅವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ತನಿಖೆ ಏನು ಮಾಡಿದ್ದಾರೆ, ತನಿಖೆ ಯಾವ ಮಟ್ಟದಲ್ಲಿ ನಿಂತಿದೆ ಅದು ಅವ್ರು ಹೇಳಬೇಕು ಸರ್. ಅದು ಕೋಲ್ಡ್ ವಾರ್ ಇದೆ ಇರ್ಬೋದು, ಯಾರು ಗೊತ್ತು? ಜನ ತುಂಬ ಬರ್ತಾರೆ, ಅದು ನಂಬ್ತಾರೆ, ಅದನ್ನ ಹಾಳು ಮಾಡಬೇಕು ಅಂತ ಆ ದೃಷ್ಟಿಯಲ್ಲಿ ಏನಾದರೂ ಮಾಡ್ತಾರೆ? ಇಲ್ಲ ಸರ್, ಆ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ, ಧರ್ಮಸ್ಥಳಕ್ಕೆ ನಾವು ಹೋಗ್ತೀವಿ. ನಾವು ಇವಾಗಲೂ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಿ. ನಾವು ಸ್ಥಳದ ಮಹಿಮೆ ಬಗ್ಗೆ ಹೇಳೋಕ್ಕಾಗಲ್ಲ ಸರ್. ಆ ಸ್ಥಳಕ್ಕೆ ಮಹಿಮೆ ಇದೆ. ಮಂಜುನಾಥ ಸ್ವಾಮಿ ಒಂದಷ್ಟು ಜನ ಈ ಕೇಸ್ನ ಮುಂದೆ ಇಟ್ಕೊಂಡು ಅಲ್ಲಿರೋ ಆಗಿರೋ ಅನ್ಯಾಯಕ್ಕೆ ದೇವರು ನ್ಯಾಯ ಕೊಡ್ತಾ ಇಲ್ಲ. ನಾವು ಇಲ್ಲಿಂದ ಹೋಗಿ ಒಂದು 2 ದಿನ ಕೈ ಮುಗಿದ್ಬಿಟ್ರೆ ನಮ್ಗೆ ಒಳ್ಳೇದು ಮಾಡ್ಬಿಡ್ತಾನೆ ದೇವರು ಅಂತ ಒಂದಷ್ಟು ಜನ ಹೇಳ್ತಾರೆ. ಅವ್ರಿಗೆ ಸರ್, ದೇವರು ಒಳ್ಳೇದು ಮಾಡಿಬಿಡ್ತಾನೆ ಅನ್ನೋದು ನಿಮ್ಮ ನಂಬಿಕೆ. ನಾವು ಮಾಡೋದು ಒಳ್ಳೇದೇ ಮಾಡಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ. ನಾವು ಮಾಡೋದು ಒಳ್ಳೇದು ಮಾಡಿದ್ರೆ ದೇವ್ರು ಮುಗಿಲೇಬೇಕಾಗಿಲ್ಲ. ಇಲ್ಲೇ ಇರೋ ಮಲ್ಲಿಕಾರ್ಜುನ ಸ್ವಾಮಿ ಮುಗಿದ್ರೂ ಒಳ್ಳೇದಾಗುತ್ತೆ, ಮನೇಲಿರೋ ದೇವ್ರು ಮುಗಿದ್ರೂ ಒಳ್ಳೇದಾಗುತ್ತೆ, ತಂದೆ ತಾಯಿನ ಮುಗಿದ್ರೂ ಒಳ್ಳೇದಾಗುತ್ತೆ. ನಾವು ಮಾಡೋದೆಲ್ಲ ಪಾಪ ಕರ್ಮಗಳು ಮಾಡ್ಕೊಂಡು ಕೆಟ್ಟದ್ದು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಪಾಪ ಕಳಿಯೋದಿಲ್ಲ. ಕಳಿಯುತ್ತಾ? ಗಂಗೆ ಹೋಗಿ ಮಿಂದು ಬಂದರೆ ನಿಮ್ಮ ಪಾಪ ಕಳಿಯುತ್ತಾ? ಆದ್ರೆ ನೀವು ಇನ್ನೊಂದ್ಸರಿ ಪಾಪ ಮಾಡೋದಕ್ಕೆ ನಿಮ್ಗೊಂದ್ಸರಿ ಎಕ್ಸ್ಕ್ಯೂಸ್ ಕೊಟ್ಟಂಗೆ ಆಯಿತು. ಹೌದಾ ಅಲ್ವಾ? ನೀವು ಇಲ್ಲಿಂದ ಪಾಪ ಮಾಡಿ ಅಲ್ಲಿ ಹೋಗಿ ಮಲಿನ ಮಾಡ್ದಂಗೆ ಆಗುತ್ತೆ. ಹೌದಾ ಅಲ್ವಾ? ಅಷ್ಟೇ ನಮ್ಮ ಉತ್ತರ ಸರ್. ಸೌಜನ್ಯ ಕೇಸ್ ಬಗ್ಗೆ ನಾನು ಹೇಳೋದಕ್ಕೆ ನನಗೇನು ರೈಟ್ಸ್ ಇಲ್ಲ ಸರ್. ಸೌಜನ್ಯ ಕೇಸ್ ಬಗ್ಗೆ ತನಿಖೆ ಮಾಡಬೇಕಾಗಿರೋದು ಸರ್. ಬೆಳವಣಿಗೆ ನಮಗೇನು ಗೊತ್ತಿಲ್ಲ. ತನಿಖೆ ಮಾಡಿದವರು ಅಲ್ಲಿರೋ ಇನ್ಸ್ಪೆಕ್ಟ್ರು, ಇನ್ವೆಸ್ಟಿಗೇಷನ್ ಆಫೀಸರು ಅಲ್ಲಿ ಹೋಗಿ ಏನು FIR ಮಾಡ್ಕೊಂಡಿದ್ದಾರೆ, ಮಾಜರಿ ಏನು ಮಾಡ್ಕೊಂಡಿದ್ದಾರೆ, ಅವ್ರು ಸತ್ತಾಗ ಯಾವ ರೀತಿ ಇದ್ದರು ಎಲ್ಲ ಅವ್ರು ಮಾಡಬೇಕು ಸರ್. ನಾವು ನೀವು ಮಾಡೋಕ್ಕಾಗುತ್ತೆ ಸರ್? ಮಾಡೋದಿಲ್ಲ. ನಿಮಗೇನು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ತೆಗಿತಾ ಇದ್ದೀರಾ ಅಷ್ಟೇ ಹೊರತು ಅಲ್ಲಿ ಏನಾಗಿದೆ ಏನು ಹೋಗಿದೆ ಅಂತ ಯಾರು ಗೊತ್ತಿದೆ ಸರ್? ಅಲ್ವಾ? ಕೇಸ್ ಯಾವ ಥರ ಬೇಕಾದ್ರೂ ತಿರುಗಿಸ್ಬೋದು. ಹೌದು ಅಲ್ವಾ? ಇವಾಗ ದರ್ಶನ್ ಕೇಸೇ ಯಾವ ಥರ ತಿರುಚಿದ್ರು ಅಲ್ವಾ? ಅವ್ರು ಮಾಡಿದ್ದೀನಿ, ನೀವು ನೋಡಿದಿರಾ? ಯಾರೂ ನೋಡಿಲ್ಲ. ಕೇಸ್ ನಡೀತಾ ಇದೆ. ಈಗ ಸೌಜನ್ಯ ಕೇಸ್ ನಡೆದು 15 ವರ್ಷದ ಹಿಂದೆ ಏನಾಗಿತ್ತು ಯಾರು ಗೊತ್ತು? ಅಷ್ಟೇ ಸರ್. ಅಂದರೆ ಇವಾಗ ಆ ಕೇಸ್ನ ಇಟ್ಕೊಂಡು
ಜನ ಹೋರಾಟ ಮಾಡೋದಾಗಿರೋದು 15 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಅದನ್ನು ಸುಪ್ರೀಂ ಕೋರ್ಟ್ ಸರ್ ಹೋರಾಟ ಮಾಡ್ತಾನೆ ಇರ್ತಾರೆ ಸರ್. ಇವಾಗ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲೂ ಕೇಸ್ ನಡೀತಾ ಇದೆ, ಎಲ್ಲ ಮಂತ್ರಿಗಳ ಮೇಲೆ ಕೇಸ್ ನಡೀತಾ ಇದೆ ಅಲ್ವಾ. ಮಾಡಿ ಕೇಸ್ ನಡೆಸಿದವರೆಲ್ಲ ಏನೋ ತಪ್ಪಿತಸ್ಥರಾಗ್ಬಿಡ್ತಾರಾ, ಆಪಾದಿಗಳಾಗ್ಬಿಡ್ತಾರಾ? ಆಗೋದಿಲ್ಲ ಅಲ್ವಾ. ಮತ್ತು ಅಂದರೆ ಈ ಹೋರಾಟ ಮಾಡ್ಕೊಂಡಿದ್ರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ಹೋರಾಟ ಮಾಡ್ತಾನೆ ಇರಬೇಕು ಸರ್. ನಮ್ಮ ಇಂಡಿಯನ್ ಪ್ರಕಾರ ಹೋರಾಟ ಮಾಡ್ತಾನೇ ಇರಿ. ನಮ್ಮ ಇಂಡಿಯನ್ಸ್ ಇರೋದೇ ಹೋರಾಟ ಮಾಡೋದಕ್ಕೆ ಅಲ್ವಾ. ಹೋರಾಟ ಮಾಡ್ತಾನೆ ಇರ್ತಾರೆ. ಯಾವುದ್ರಲ್ಲಿ ನ್ಯಾಯ ಸಿಗುತ್ತೆ ನಿಮಗೆ? 10ರಲ್ಲಿ 2 ನ್ಯಾಯ ಸಿಗುತ್ತೆ. ಇನ್ನು 8 ಹೋರಾಟ ಮಾಡ್ತಾನೆ ಇರ್ತೀರಾ. ಈ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ದರ್ಶನ ಅದು ಗೊತ್ತಿಲ್ಲ ಸರ್ ನಮಗೆ. ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಂತ. ಸುಪ್ರೀಂ ಕೋರ್ಟ್ ಹೋಗಿದೆಲ್ಲ ನ್ಯಾಯ ಸಿಕ್ಕಿದೆಯಾ? ಅನ್ಯಾಯ ಮಾಡಿದವ್ರಿಗೂ ನ್ಯಾಯ ಸಿಕ್ಕಿದೆ ಸುಪ್ರೀಂ ಕೋರ್ಟಲ್ಲಿ ಅಲ್ವಾ. ಅಲ್ಲೆಲ್ಲ ಕೇಸ್ ಡಿಪೆಂಡ್ ಅಪಾನ್ ಲಾಯರ್. ಒಳ್ಳೊಳ್ಳೆ ಲಾಯರ್ ಕೇಸ್ ತೊಗೊಂಡು ಎಲ್ಲ ಮಾಡ್ತಾರೆ. ಹೌದು. ಸುಪ್ರೀಂ ಕೋರ್ಟ್ಗೆ ಹೋಗೋವರೆಗೂ ಸಪೋರ್ಟ್ ಮಾಡೋರು ಯಾರು? ಇದ್ದಾರೆ. ಸರ್ಕಾರ ಮಾಡ್ತದ? ಸರ್ಕಾರ ಸಪೋರ್ಟ್ ಕೊಟ್ಟರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಮಾಮೂಲಿ ಜನಗಳ ಕೈಲಿ ಏನಾಗುತ್ತೆ ಸರ್? ಸುಪ್ರೀಂ ಕೋರ್ಟಲ್ಲಿ ಓಡಾಡಬೇಕಂದ್ರೆ ಶಕ್ತಿ ಇರುತ್ತೆ ಅವ್ರಿಗೆಲ್ಲ, ಓಡಾಡೋರಿಗೆ. ಹಾಂ, ಅವ್ರ ಕೆಲಸ ಅವ್ರ ಕಾರ್ಯಗಳೇ ಇರ್ತದೆ. ನ್ಯಾಯ ಸಿಗಬೇಕು ಅಂದರೆ ದೇವ್ರು ಏನು ಮಾಡೋರು, ಯಾವಾಗ ಯಾವ ಟೈಮ್ ಸಿಗೋದು ಆ ಟೈಮ್ ಸಿಕ್ಕೇ ಸಿಗುತ್ತೆ. ಅಂದರೆ ಹೋರಾಟ ಮಾಡ್ತಾರೆ. ಹೋರಾಟದಲ್ಲೇ ತಾನೇ ದೇಶದಲ್ಲಿ ಜಯ ಇರೋದು. ಸ್ವಾತಂತ್ರ್ಯಕ್ಕೆ ಎಷ್ಟು ವರ್ಷ ಓಡಾಡೋರು ಸ್ವಾತಂತ್ರ್ಯ ಬರ್ಬೇಕಾದ್ರೆ. ಆ ಥರನೇ ಇದು ಹೋರಾಟ ಮಾಡೋರು ಮಾಡ್ತಾನೆ ಇರ್ತಾರೆ. ಇವತ್ತಲ್ಲಿ ನಾಳೆ ಜಯ ಅನ್ನೋದಿದೆ, ಜಯ ಸಿಕ್ಕೇ ಸಿಗುತ್ತೆ. ನಿಮ್ಗೇನು ಅನ್ಸುತ್ತೆ ಸರ್ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ? ಧರ್ಮಸ್ಥಳ ಕ್ಷೇತ್ರ ದೇವರು ಅಲ್ಲಿ ನಾವು ಜನಗಳು ದೇವ್ರು ನೋಡೋಕೆ ಮೇಯ್ನ್, ನಾವು ದೇವ್ರು ನೋಡೋಕೆ ಹೋದಲ್ವಾ. ದೇವ್ರು ಬಿಟ್ಟು ಅಲ್ಲಿನ ಜನಗಳೆಲ್ಲ ಹೋಗ್ತೀವ. ಅಲ್ಲಿ ಏನೇ ನಡಿಬೋದು, ನಮಗೆ ದೇವ್ರು ಮುಖ್ಯ ಅಷ್ಟೇ, ಬೇರೆ ಏನು ಮುಖ್ಯ ಇಲ್ಲ. ದೇವರು ಅವ್ರು ಏನಾದ್ರು ಮಾಡ್ಕೊಳ್ಳಿ, ದೇವ್ರು ನೋಡ್ಕೋತಾರೆ ಅಷ್ಟೇ ಅಲ್ವಾ. ಜನಗಳ ಕೈಲಿ ಚೇಂಜ್ ಮಾಡೋಕ್ಕಾಯ್ತದೆ ಅಲ್ಲಿ. ಸರ್ಕಾರದಿಂದ ನಾವು ಮುಜರಾಯಿ ತಗೋಬೇಕಾದ್ರೆ ಸರ್ಕಾರ ಅವರುಂಟು, ಸರ್ಕಾರ ಉಂಟು. ಅವ್ರ ಕೆಪಾಸಿಟಿ ಅವ್ರು ತಗೋತಾರೆ, ಇಲ್ಲ ಇದು ಮಾಡ್ತಾರೆ. ಅಂದರೆ ಆ ಫ್ಯಾಮಿಲಿ ನಡೆಸ್ಕೊಂಡು ನಮಗೆ ಗೊತ್ತಿಲ್ಲ ಸರ್ ಹೆಗಡೆ ಅವ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅದೇನಂತ. ನಾವು ಹೋಗೋದೇ ದೇವ್ರಿಗೋಸ್ಕರ. ನಾವೇನು ಹೆಗಡೆಯವ್ರ ಹತ್ರ ನಾವೇನು ಯಾವತ್ತೂ ಹೋಗಿಲ್ಲ. ಅವೆಲ್ಲ ನಮಗೂ ಅದಕ್ಕೆ ಇದೇ ಇಲ್ಲ. ನಾವು ದೇವ್ರು ಓದಿ ಕೈ ಮುಕ್ಕೊಂಡು ಬರ್ತಾ ಇರ್ತೀವಿ. ಅದ್ರ ಬಗ್ಗೆ ಸತ್ಯಾಂಶ ನಮಗೆ ದೂರವಾದದ್ದು. ನಿಮ್ಗೇನಂತ ಸರ್ ಈ ಕೇಸ್ನ ನೋಡಿದ್ರೆ? ಈಗ ಒಂದಷ್ಟು ಜನ ಅಲ್ಲ ಸರ್, ಇಲ್ಲಿರೋ ಬಗ್ಗೆ ಇವನ ಬಗ್ಗೆನೇ ನನ್ನ ಅಭಿಪ್ರಾಯ ಗೊತ್ತಾಗಿಲ್ಲ. ನನ್ನ ಬಗ್ಗೆ ಅಭಿಪ್ರಾಯ ಏನು ಹೇಳಿ? ಅಲ್ಲ, ನೋಡಿರ್ತೀರಲ್ವಾ ಈ ಕೇಸ್ನ, ನೋಡಿರ್ತೀರ. ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಗೇನಂತ ಧರ್ಮಸ್ಥಳ ಕ್ಷೇತ್ರ ಆ ಒಂದು ದೇವ್ರ ಮಹಿಮೆಗೆ ಜನ ಹೋಗ್ತಾ ಇಲ್ಲ, ನಾವು ಹೋಗಲ್ಲ, ಅಲ್ಲಿರೋ ಆಗಿರೋ ಘಟನೆಗೆ ನ್ಯಾಯ ಸಿಕ್ಕಿಲ್ಲ, ಅಲ್ಲಿ ಸಿಗೋವರೆಗೂ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಒಂದು ಜನ ಹೇಳ್ತಾರೆ. ನಿಮ್ಗೇನಂತ ಸರ್? ನಿಮ್ಗೆ ಅನ್ಸಿದ್ಯಾ ಆ ಥರ ಏನಾದ್ರು? ನಮಗೆ ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋ ತಪ್ಪೋದು. ಧರ್ಮಸ್ಥಳ ಮಂಜುನಾಥ ಪವರ್ಫುಲ್ಲೇ. ಸತ್ಯಾಂಶಗಳು ಭಗವಂತನ ಕೈಲಿದೆ. ಅಲ್ಲಾಗಿದೆಯೋ ನಡೆದಿರೋದೇನು ಅದೇನು ನಮಗೂ ಗೊತ್ತಿಲ್ಲ. ನಾವು ಇಲ್ಲಿದ್ಕೊಂಡು ಡೆಲ್ಲಿಲಿ ಏನು ನಡೆದೈತೆ ಡೆಲ್ಲಿ ಬಗ್ಗೆ ಮಾತಾಡೋಕ್ಕಾಗಲ್ಲ. ನೀವು ಏನೇ ಇದ್ದರೂ ಅದು ಲೋಕಲ್ ಪೀಪಲ್ಸ್ ಹತ್ರ ಕೇಳಬೇಕು. ಅಲ್ಲೇನಿದೆ, ಏನು ನಡೆದಿದೆ, ಲೋಕಲ್ ಅವ್ರು ಮಾತಾಡಬೇಕು ಅಲ್ವಾ. ಕ್ಷೇತ್ರದ ಬಗ್ಗೆ ಮಾತಾಡೋದ್ರೆ ಆ ಕ್ಷೇತ್ರ ಬಂದರೆ ಧರ್ಮಸ್ಥಳ ಮಂಜುನಾಥ ಪವರ್ಫುಲ್ ಗಾಡ್. ಅಲ್ಲಿ ಜಾತಿ ಇವತ್ತು ಯಾವ ಜಾತಿ ಏನು ನ್ಯಾಯ ಇರ್ತಾರೆ, ಜಾತಿ ಬಗ್ಗೆ ಮಾತಾಡ್ಕೊಡ್ದು, ನ್ಯಾಯದ ಬಗ್ಗೆ ಯಾರು ಕೇಳ್ಕೊಡ್ದು. ಅವ್ರ ನ್ಯಾಯ ಅವ್ರವ್ರಿಗೆ ನೋಡ್ತಾವ್ರೆ. ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ದೇವರು ನಮ್ಮ ಹಿಂದೂ ದೇವರು ಧರ್ಮಸ್ಥಳ ಮಂಜುನಾಥ. ಹಿಂದೂ ಟೆಂಪಲ್ ಅಲ್ಲ, ಜೈನ್ ಟೆಂಪಲ್ ಅಂತ ಅವ್ರಿಗೆ ಡಾಕ್ಯುಮೆಂಟ್ರಿ ಎಲ್ಲ ಪ್ರೂವ್ ಆಗಿದೆ. ಈ ದಿನ ಅಲ್ಲಿರೋರು ಏನು ಮಾಡ್ತಿದ್ರು? ಈಗ ಜೈನವರು ಟೆಂಪಲ್ ಕಟ್ಟಿದ್ರು ಅಂತ ಹೇಳ್ತಾರೆ. ಇಷ್ಟು ವರ್ಷ ಏನು ಮಾಡ್ತಿದ್ರು? ಇದನ್ನು ಅವತ್ತೇ ಏನಕ್ಕೆ ವಾದ ಮಾಡಲಿಲ್ಲ, ಅವತ್ತು ಯಾಕೆ ನಿಲ್ಲಿಸಲಿಲ್ಲ ಅಲ್ವಾ. ಒಂದು ಕಾಯಿಲೆ, ಒಂದು ಶುಗರ್ ಕ್ಯಾನ್ಸರ್ ಆದರೂ ಚಿಕ್ಕದಲ್ಲೇ ಕಿತ್ತಬೇಕು. ಫುಲ್ ಹರಡಿದ್ಮೇಲೆ ಏನು ನಂಗೆ ಕ್ಯಾನ್ಸರ್ ಐತೆ ಅಂತ ಏನು ಮಾಡೋಕ್ಕಾಯ್ತೈತೆ ಅಲ್ವಾ. ಅದು ಅವಾಲೇ ಮಾಡಬೇಕಾಯ್ತದೆ. ಇವತ್ತು ವೀರೇಂದ್ರ ಹೆಗ್ಗಡೆ ಅವರು ಜೈನವರಾಗಿರ್ಬೋದು, ಅವ್ರು ಕಟ್ಟಿರ್ಬೋದು, ಅವರು ಅದೇನೋ ಇವರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಅದು ಹೇಳ್ತಾಯಿದ್ದಾರೆ. ಇವರು ಅಲ್ಲಿ ಹೋಗೋಕ್ಕಿಂತ ಇವ್ರ ಕುಟುಂಬ ತಲ ಅಂದ್ರೆ ಅವತ್ತು ಯಾಕೆ ಇವರೆಲ್ಲ ಆಗಿ ನಿಲ್ಲಿಸಲಿಲ್ಲ? ಅವತ್ತೇ ನಿಲ್ಲಿಸಿದ್ರೆ ಇದು ಜಾತಿ ಬರೋಲ್ಲ. ಇಲ್ಲಿ ಯಾರೇ ಕಟ್ಟಲಿ, ಮುಸ್ಲಿಮನು ಹಿಂದೂ ದೇವಾಲಯ ಕಟ್ರೆ ನಮ್ಮ ಹಿಂದೂ ದೇವಾಲಯ, ಅದು ಕ್ರಿಶ್ಚಿಯನವನು ಹಿಂದೂ ದೇವಾಲಯ ಕಟ್ರೆ ಅದು ಹಿಂದೂ ದೇವಾಲಯ, ಹಿಂದೂ ಹೋಗ್ಬಿಟ್ಟು ಮಸೀದಿ ಕಟ್ರೆ ಅದು ಮುಸ್ಲಿಮ್ ಮಸೀದಿನೇ. ಅದು ಜಾತಿ ಮಾಡ್ಬಾರ್ದು. ಸ್ವತಂತ್ರ ಬರಬೇಕಾದ್ರೆ ಎಲ್ಲ ಜಾತಿಯವರು ಸೇರೇ ಫೈಟ್ ಮಾಡಿದ್ದು ಸ್ವತಂತ್ರಕ್ಕೆ. ಜಾತಿ ಬರಬಾರ್ದು ಅಲ್ವಾ. ನಿಮ್ಗೇನಿದೆ ಸರ್ ಇವಾಗ ಅದು ಅಂಡರ್ ಗೌರ್ಮೆಂಟಲ್ಲಿ ಇರಬೇಕಾ ಇಲ್ಲ ಹೆಗ್ಡೆ ಅವರು ನಡ್ಸ್ಕೊಂಡು ಹೋಗ್ತಾರೆ? ಹಾಂ, ಅಂದರೆ ಮುಜರಾಯಿಗೆ ಆಗಬೇಕಾ ಇಲ್ಲ ಅವರೇ ಪ್ರೈವೇಟಲ್ಲೇ ಇರಬೇಕಾ? ಅಲ್ಲೇನು ನಡೀತಾ ಇದೆ ಲೋಕಲ್ ತೀರ್ಮಾನ ಮಾಡಬೇಕು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈಗ ನಾನು ತಿಳುಮಟ್ಟಿಗೆ ಮುಜರಾಯಿ ಇಲಾಖೆ ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ನಮ್ಮ ಮಹದೇಶ್ವರ ಬೆಟ್ಟ ಆಗ್ಬೋದು, ಚಾಮುಂಡಿ ಬೆಟ್ಟ ಆಗ್ಬೋದು, ಹೊರನಾಡು ಶೃಂಗೇರಿ ಶಾರದಾಂಬ ಎಲ್ಲ
ಎಲ್ಲ ಇಲಾಖೆ ದೇವಸ್ಥಾನ ಚೆನ್ನಾಗಿದೆ. ಈಗ ಏನಾದ್ರೆ ತಿರುಪತಿ ಬೆಟ್ಟ, ಧರ್ಮಸ್ಥಳ ಅದೆಲ್ಲ ಪ್ರೈವೇಟ್ ಇರೋದ್ರಿಂದ ಅಲ್ಲಿ ಲೋಕಲ್ ಅವ್ರಿಗೆ ಅಲ್ಲಿ ಏನು ನಡೀತೈತೆ ಅವ್ರು ಫೈಟ್ ಮಾಡಬೇಕು. ನಾವಿಲ್ಲಿ ನಾವು ನಾಳೆ ಬೆಳಗ್ಗೆ ಇವತ್ತು ಹೇಳ್ಬಿಟ್ಟಿದ್ದು ಮುಜರಾಯಿ ಇಲಾಖೆ ಕೊಟ್ಬಿಡಿ ಅಂದರೆ ನಾಳೆ ಬೆಳಗ್ಗೆ ಮುಜರಾಯಿ ಇಲಾಖೆ ಕೊಡಲ್ಲ ಅಲ್ವಾ? ಅದ್ರ ಬಗ್ಗೆ ನಾವು ಹೇಳ್ಬಾರ್ದು. ಓಕೆ, ಈ ಸೌಜನ್ಯ ಕೇಸ್ನ ನೋಡೋದಾದರೆ ಸುಪ್ರೀಂ ಕೋರ್ಟ್ಗೆ ಹೋದರೆ ನ್ಯಾಯ ಸಿಗುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಇವರು ಅಲ್ಲಿಗೆ ಹೋಗದೆ ಬರೀ ಬೀದಿಲಿ ಹೋರಾಟ ಮಾಡ್ಕೊಂಡಿರೋದು ಎಷ್ಟು ಸರಿ ಅನ್ಸುತ್ತೆ? ಸೌಜನ್ಯ ಕೇಸ್ ಆಗಿ ಎಷ್ಟು ವರ್ಷ ಆಯಿತು 15 ವರ್ಷ ಹತ್ರ ಅಲ್ವಾ? ಹಂಗಾಗಿ ಇದು ಅವಾಗ ಮಾಡಿ ಅವಾಗ ಫೈಟ್ ಮಾಡಿ ಅವಾಗ ವಾದ ವಿವಾದಗಳು ಅಲ್ಲಿ ಲೋಕಲ್ದವ್ರು ಮಾಡಿದರೆ ಅದು ಸಿಗೋದು. ಈಗ ಮದುವೆ ಇಷ್ಟು 12 ವರ್ಷ ಆಗಿದೆ, ಈಗೇನು ಸಿಗುತ್ತೆ? ಇವತ್ತೊಂದು ಬಾಡಿ ಒಂದು ಊತ ಹಾಕಿದ್ರು ಬರೀ ಮೂಳೆ ಸಿಗುತ್ತೆ, ಅದು ಬಿಟ್ಟರೆ ಏನು ಸಿಗುತ್ತೆ? ಪದೇ ಪದೇ ಈ ಕೇಸ್ ಅವಾಗ ನ್ಯೂಸಲ್ಲಿ ಆಗೋದು ಬರೋದು ಏನಕ್ಕೆ? ಕೆಲವು ಅಣ್ಣಾ ಹಜಾರೆ ಅವರು ಕೇಳಿದ್ದೀರಲ್ಲ, ಭ್ರಷ್ಟಾಚಾರ ಯಾಕೆ ನಮ್ಮ ಭಾರತ ಬಂದಾಗಿಂದ ಭ್ರಷ್ಟಾಚಾರ ಇತ್ತು. ಅಣ್ಣಾ ಹಜಾರೆ ಬಂದ್ಮೇಲೆ ಭ್ರಷ್ಟಾಚಾರ ಫೈಟ್ ಮಾಡೋಕ್ಕೆ ಎಲ್ಲರೂ ಹೇಳಿದ್ರು. ಹಂಗೆ ಒಬ್ಬೊಬ್ಬರು ಉಟ್ಕೊತಾ ಇರ್ತಾರೆ, ಸತ್ಯಾಂಶ ಒಬ್ಬೊಬ್ರು ತೆಗಿತಾ ಇರ್ತಾರೆ. ಅವ್ರವ್ರ ಹತ್ರ ಏನೇನಿರ್ತೋ ಸತ್ಯಾಂಶ ಬರುತ್ತೆ. ನೋಡೋಣ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಇದು ಬೀದಿಲಿ ಹೋರಾಟ ಮಾಡೋದು ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಬರೀ ಹೋರಾಟಗಳು ಮಾಡ್ಕೊಂಡಿದ್ದಾರೆ ಈ ಕೇಸ್ ಪರವಾಗಿ. ಈ ಕೇಸಲ್ಲಿ ಮಾನವರಿಂದ ಯಾವ ನ್ಯಾಯನೂ ಸಿಗಲ್ಲ. ಸಿಗುತ್ರೆ ಆ ಧರ್ಮಸ್ಥಳ ಮಂಜುನಾಥನ ಕಡೆಯಿಂದ ನ್ಯಾಯ ಸಿಗಬೇಕು. ಇದು ಯಾವುದೇ ಆಗಲಿ, ಒಂದು ಹೆಣ್ಮಗಳಾಗಲಿ, ಒಂದು ಕೊಲೆ ಆಗಲಿ, ಒಂದು ಏನೇ ಆಗಲಿ, ಅದೇನಂದರೆ ದೇವರಿಂದ ನ್ಯಾಯ ಸಿಗುತ್ತೆ. ಎಲ್ಲ ಎಂಥವ್ರಿಗಾಗಲಿ ದೇವರಿಂದ ನ್ಯಾಯ ಸಿಕ್ಕೇ ಸಿಗುತ್ತೆ. ಇಷ್ಟು ವರ್ಷ ಆದರೂ ದೇವ್ರ ನ್ಯಾಯ ಸಿಕ್ಕಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಸರ್, ಇವತ್ತು ನಮ್ಮ ಹತ್ರ 1 ಕೋಟಿ ಇರುತ್ತೆ. ಆ 1 ಕೋಟಿ ತೊಗೊಂಡು ಮನೇಲಿ ಇಟ್ಕೊಂಡಿದ್ರೆ ಸೇಫ್ಟಿ ಇರ್ತೀವಿ. ಅದು ತೊಗೊಂಡು ಜೂಜ್ ಆಗ್ಬಿಟ್ಟು ದೇವ್ರಿಗೆ ಬೈದ್ರೆ ನ್ಯಾಯನೇ. ದೇವ್ರಿಗೆ ಬೈದರೆ ನಾನು ದೇವ್ರು ನಾಳೆ ಮಾಡೋದ ಅಂತ ಹೇಳೋಕ್ಕಾಯ್ತೈತೆ? ಆಗಲ್ಲ ಅದು.